ದಸರಾ ಬಳಿಕ ಕಾಂಗ್ರೆಸ್ ನಾಯಕತ್ವ ರಾಜ್ಯದಲ್ಲಿ ಚೇಂಜ್ ಆಗುತ್ತಾ? ಹೀಗೊಂದು ಪ್ರಶ್ನೆ ಮತ್ತು ಗುಸುಗುಸು ಪಿಸುಪಿಸು ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯ ಕ್ಯಾಬಿನೆಟ್ಗೂ ಕೂಡ ದಸರಾ ಬಳಿಕ ಭರ್ಜರಿ ಸರ್ಜರಿ ನಡೆಯುತ್ತಂತೆ. ಮೂಡ ವಾಲ್ಮೀಕಿ ಪ್ರಕರಣಗಳ ಆರೋಪದಿಂದ ಕಾಂಗ್ರೆಸ್ಗೆ ರಾಜಕೀಯ ಅಡೆತಡೆ ಶುರುವಾಗಿದೆ. ಪಂಚ ಗ್ಯಾರಂಟಿಗಳ ಬೂಸ್ಟರ್ ಡೋಸ್ ಆರೋಪಗಳಿಂದಾಗಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಕೂಡ ಆಗಿದೆ. ಹಾಗಾಗಿ ಸಿದ್ದರಾಮಯ್ಯ ಡಿಕೆಶಿಗೆ ಸಂದೇಶವನ್ನು ಕೊಟ್ಟು ಕಳಿಸುತ್ತಾ ಕಾಂಗ್ರೆಸ್ನ ಹೈಕಮಾಂಡ್. ಯಾರು ಸೇಫ್, ಎಷ್ಟು ದಿನ ಸೇಫ್, ಇದೆಲ್ಲ ಹೈಕಮಾಂಡ್ನ ಮೆಗಾ ಆಪರೇಷನ್. ರಾಜ್ಯ ಕಾಂಗ್ರೆಸ್ ನಾಯಕತ್ವ ಚೇಂಜ್ ಆಗುತ್ತೆ ಅಂದರೆ ಇಲ್ಲಿ ಎರಡು ಥರ. ಒಂದು KPCC ಅಧ್ಯಕ್ಷರು ಬದಲಾಗ್ತಾರೆ, ಮತ್ತೊಂದು ಮುಖ್ಯಮಂತ್ರಿಗಳು ಬದಲಾಗ್ತಾರೆ ಅಂತನ. ಯಾವ ರೀತಿ ಅಂತಕ್ಕಂಥದ್ದು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಬಟ್ ದಸರಾ ಬಳಿಕ ರಾಜ್ಯ ಕಾಂಗ್ರೆಸ್ನ ನಾಯಕತ್ವ ಚೇಂಜ್ ಆಗುವ ಸಾಧ್ಯತೆ ಇದೆ. ಬಟ್ ಸಿದ್ದರಾಮಯ್ಯನವ್ರು ನೋಡಿದ್ರೆ ದೆಹಲಿಗೆ ಹೋಗಿ ಯಾವುದೇ ಕಾರಣಕ್ಕೂ ನನ್ನ ರಾಜೀನಾಮೆ ಕೇಳಬೇಡಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ಈ ಥರ ಬರ್ತಾ ಇದೆ. ಏನೋ ಸಮಥಿಂಗ್ ಏನೋ ಆಂತರಿಕ ವಲಯದಲ್ಲಿ ನಡೀತಿದೆ ಅನ್ನೋದಂತೂ ಸತ್ಯ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡಿತಾ ಹೋಗೋಣ. ಶ್ರೀನಿವಾಸ್, ಈಗ ದಸರಾ ಬಳಿಕ ರಾಜ್ಯ ಕಾಂಗ್ರೆಸ್ ನಾಯಕತ್ವ ಬದಲಾವಣೆ, ಈ ಮಾತು, ಈ ಚರ್ಚೆ ಮುನ್ನೆಲೆಗೆ ಬರೋದಕ್ಕೆ ಏನು ಕಾರಣ? ನಾಯಕತ್ವ ಬದಲಾವಣೆ ಅಂದರೆ KPCC ಅಧ್ಯಕ್ಷರದ್ದ ಅಥವಾ ಮುಖ್ಯಮಂತ್ರಿಗಳದ್ದ ಅಂತ? ಅರವಿಂದ್, ಈ ಒಂದು ಚರ್ಚೆ ಬರಲಿಕ್ಕೆ ಕಾರಣ ಸರ್ಕಾರದ ಮೇಲೆ ಇತ್ತೀಚೆಗೆ ಬಂದಿರುವಂತಹ ವಾಲ್ಮೀಕಿ ಹಗರಣ ಆಗಿರಬಹುದು, ಮೂಡ ಹಗರಣ ಆಗಿರಬಹುದು, ಸಹಜವಾಗಿ ಸರ್ಕಾರದ ವರ್ಚಸ್ಸಿಗೆ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಅನ್ನ ಮಾಡಿದೆ. ಜೊತೆಗೆ ಒಂದಿಷ್ಟು ಸಚಿವರು ಕೆಲಸ ಮಾಡ್ತಿಲ್ಲ ಅನ್ನುವಂಥ ಆರೋಪಗಳು ಕೂಡ ಶಾಸಕರ ವಲಯದಿಂದ ಕೇಳಿಬರ್ತಿದೆ. ಈ ರೀತಿಯಾಗಿ ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ನಾಯಕತ್ವ ಬದಲಾವಣೆ ಅಂತಂದ್ರೆ KPCC ಅಧ್ಯಕ್ಷರ ಬದಲಾವಣೆ ಆಗಬಹುದು ಅನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಹಾಗಾಗಿ ದಸರಾ ಬಳಿಕ ಒಂದಿಷ್ಟು ಬದಲಾವಣೆಗಳು ರಾಜ್ಯ ಸರ್ಕಾರದಲ್ಲಿ ಆಗಬಹುದು ಅಂತ. ಒಂದು ನಾಯಕತ್ವದ ಬದಲಾವಣೆ ಅಂತಂದ್ರೆ ಬಹುಶಃ ಅದು KPCC ಅಧ್ಯಕ್ಷರ ಬದಲಾವಣೆ ಇರಬಹುದು. ಯಾಕಂದ್ರೆ ಅವ್ರನ್ನ ಲೋಕಸಭೆ ಚುನಾವಣೆವರೆಗೂ ಮುಂದುವರಿಸಿತ್ತು ಹೈಕಮಾಂಡ್. ಅದಾದ ನಂತರ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಅವ್ರನ್ನ ಮುಂದುವರಿಸಿಕೊಂಡು ಬರ್ತಿದ್ದಾರೆ. ಇನ್ನು ಸಚಿವರು ಕೂಡ ಕೆಲವೊಂದು ಸಚಿವರ ಬದಲಾವಣೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇವತ್ತೇನು CM ಅವರು DCM ಅವರು ಹೈಕಮಾಂಡ್ ಭೇಟಿಗೆ ಹೋಗಿದ್ದಾರೆ. ಬಹುಶಃ ಅಲ್ಲಿ ಎಲ್ಲಾ ವಿಚಾರಗಳನ್ನ ಚರ್ಚೆ ಮಾಡ್ಕೊಂಡು ಬರ್ತಾರೆ. ಹೈಕಮಾಂಡ್ ಯಾವ ಸಂದೇಶ ಕೊಡುತ್ತೆ ಅನ್ನುವಂಥದ್ದು ಪ್ರಮುಖವಾಗಿರುವಂಥದ್ದು. ನೀವು ಹೇಳ್ದಂಗೆ CM ಬದಲಾವಣೆಗೆ ಚರ್ಚೆಗಳಾಗ್ತಿದ್ದಾವ, ಕೇವಲ KPCC ಅಧ್ಯಕ್ಷರ ಬದಲಾವಣೆಯ ಓವರ್ ಆಲ್ ಸಂಪುಟದ ಪುನರ್ರಚನೆ ಆಗುತ್ತಾ, ಇದೆಲ್ಲವೂ ಕೂಡ ಚರ್ಚೆ ಇರುವಂತಹ ಅಂಶಗಳು. ಅಂತಿಮವಾಗಿ ಹೈಕಮಾಂಡ್ ಡಿಸೈಡ್ ಮಾಡಬೇಕಾಗುತ್ತೆ. ಆದ್ರೆ ಒಂದಂತೂ ರಾಜಕೀಯ ವಲಯದಲ್ಲಿ, ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಿರುವಂತದ್ದು, ದಸರಾ ಬಳಿಕ ರಾಜ್ಯ ನಾಯಕತ್ವದಲ್ಲಿ ಬದಲಾವಣೆ ಮತ್ತೆ ಸಚಿವ ಸಂಪುಟದಲ್ಲಿ ಒಂದಿಷ್ಟು ಬದಲಾವಣೆಗಳು ಆಗಬಹುದು ಅನ್ನುವಂಥ ಚರ್ಚೆಗಳು ಕಾಂಗ್ರೆಸ್ ವಲಯದಲ್ಲಿ ಆಗ್ತಿರುವಂತದ್ದು. ಅರವಿಂದ್, ರೈಟ್, ಹಾಗೆ ಸಂಪರ್ಕದಲ್ಲಿರಿ ಶ್ರೀನಿವಾಸ್. ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಮೋಸ್ಟ್ಲಿ KPCC ಅಧ್ಯಕ್ಷರದ್ದೇ ಇರಬೇಕು. ಯಾಕಂದರೆ ಸಿದ್ದರಾಮಯ್ಯ ಕ್ಯಾಬಿನೆಟ್ಗೆ ಸರ್ಜರಿ ಅಂತಂದರೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟರೆ ಇಡೀ ಕ್ಯಾಬಿನೆಟ್ಟೇ ರಾಜೀನಾಮೆ ಕೊಟ್ಟಂಗೆ, ಅವಾಗ ಸರ್ಜರಿ ಮಾಡೋದಕ್ಕೆ ಎಲ್ಲಿ ಬರುತ್ತೆ? ಹಾಗಾಗಿ ಇದು KPCC ಅಧ್ಯಕ್ಷರ ವಿಚಾರ ಇರಬೇಕು.